ಅಪರ್ಣ ಅಂದಾಕ್ಷಣ ಕನ್ನಡಿಗರಿಗೆ ಅಚ್ಚ ಸ್ವಚ್ಛ ಕನ್ನಡದಲ್ಲಿ ನಿರೂಪಣೆ ನೆನಪಾಗುತ್ತದೆ. ಸಮಯೋಚಿತವಾದ ಉಕ್ತಿಗಳು, ನುಡಿಗಟ್ಟುಗಳು, ವಚನ, ಕಗ್ಗ ಇತ್ಯಾದಿಗಳ ಸವಿಯನ್ನು ಸೇರಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವ ಅಪರ್ಣ ನಿರೂಪಣಾ ಶೈಲಿಯೇ ಸೊಗಸು. ನಿರೂಪಣೆಯೊಂದು ವಿಶಿಷ್ಟ ಕಲೆ. ಸಭಿಕರನ್ನು ಹಿಡಿದಿಡುವುದರ ಜೊತೆಗೆ ಸ್ವಾರಸ್ಯಕರವಾಗಿ ಸಮಾರಂಭವನ್ನು ಹೇಗೆ ನಡೆಸಿಕೊಡಬಹುದು ಎಂದು ತೋರಿಸಿಕೊಟ್ಟವರು. ಸಿನಿಮಾ, ಕಿರುತೆರೆ ನಟಿಯಾಗಿಯೂ ಅಪರ್ಣ ಛಾಪು ಮೂಡಿಸಿದ್ದಾರೆ. ಜಾಗೃತಿ ಚಿತ್ರದಲ್ಲಿ ಬಾಲನಟಿಯಾಗಿ ಪರಿಚಯವಾದ ಅವರು ಪುಟ್ಟಣ್ಣನವರ ಮಸಣದ ಹೂವು ಸಿನಿಮಾ ಮೂಲಕ ಕನ್ನಡಿಗರಿಗೆ ಆಪ್ತರಾದರು. ಮುಂದೆ ಹಲವು ಚಿತ್ರಗಳಲ್ಲಿ ನಟಿಸಿದ ಅಪರ್ಣ ಮುಕ್ತ, ಪ್ರೀತಿ ಇಲ್ಲದ ಮೇಲೆ, ಜೋಗುಳ, ಮಜಾ ಟಾಕೀಸ್ ಮೂಲಕ ಕಿರುತೆರೆಯಲ್ಲೂ ಮಿಂಚಿದರು. ಕನ್ನಡಿಗರ ಪ್ರೀತಿಯ ಅಪರ್ಣ ಇನ್ನು ನೆನಪು ಮಾತ್ರ.